ನನ್ನ ಸ್ಥಿತಿಗೆ ನಮ್ಮ ಮನೆಯೇ ಕಾರಣ. ಇವತ್ತೊಂದು ಫಂಕ್ಷನ್ ಇತ್ತು. ಅಲ್ಲಿಗೆ 11 ಗಂಟೆಗೆ ಬರ್ತೀನಿ ರೆಡಿಯಾಗಿರು ಅಂತ ಹೇಳ್ಬಿಟ್ಟು ಹೋದ ನಮ್ಮ ಅಣ್ಣಯ್ಯ 1 ಗಂಟೆ ಆದರೂ ಬಂದಿಲ್ಲ. ಕೊನೆಗೂ 1 ಗಂಟೆಗೆ ಬಂದ್ಬಿಟ್ಟು ಫಾಸ್ಟಾಗಿ ಕರ್ಕೊ ಹೋಯ್ತವನೆ. ಆ ಗಾಳಿ ತಡೆಯೋಕ್ಕಾಗ್ದಲೇ ನಾನು ಮೇಕಪ್ ಹಾಳಾಗುತ್ತೆ ಅಂತ ಮುಖ ಮುಚ್ಕೊಂಡು ಹೋಯ್ತವನಿ. ಅದಾದಮೇಲೆ 200 ರೂಪಾಯಿ ಕೊಟ್ಬಿಟ್ಟು ಫುಲ್ ಟ್ಯಾಂಕ್ ಮಾಡಿ ಅಂತ ಹೇಳ್ತವನೆ. ಆ ಗ್ಯಾಪಲ್ಲಿ ನಾನು ನಮ್ಮ ಅದಕ್ಕೆ ಒಂದು ಸೆಲ್ಫಿ ತಗೊಂಡ್ವಿ. ಅದಾದಮೇಲೆ ನಮ್ಮ ಊರಿಗೆ ಬಂದು ನಮ್ಮ ಚಿಕ್ಕಪ್ಪನ ಮಕ್ಕಳೆಲ್ಲ ಕರ್ಕೊಂಡು ಫಂಕ್ಷನ್ ಹತ್ರ ಹೋದ್ವಿ. ನೋಡಿ ನಮ್ಮ ಅತ್ತೆ ಮಗ ಮತ್ತು ಮಗಳು, ಇವಳು ನಮ್ಮ ಚಿಕ್ಕಪ್ಪನ ಮಗಳು. ನೋಡಿ ಇವನೇ ನನ್ನ ಲೇಟಾಗಿ ಕರ್ಕೊಬಂದಿದ್ದು ಫಂಕ್ಷನ್ಗೆ. ಇವನೇ ನಮ್ಮ ಅಣ್ಣಯ್ಯ ಲೇಟಾಗಿ ಕರ್ಕೊಂಬಂದ. ಇವಳು ನನ್ನ ತಂಗಿ. ಇವನು ನನ್ನ ವೀಡಿಯೋ ನೋಡ್ಬಿಟ್ಟು ಏನೋ ಅಂತಿದ್ದ, ಅದಕ್ಕೆ ಅವನು ವೀಡಿಯೋ ಮಾಡ್ಕೊಂಡಿದ್ದೀನಿ ಹಾಕೋಣ ಅಂತ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ನ ಜನ್ಮಕ್ಕೆ ಹೋಗೋ. ಅದಾದಮೇಲೆ ಇನ್ನೊಬ್ಬ ನನ್ನ ತಮ್ಮ ಬಂದ, ಅವನು ನನ್ನ ಮಾತಾಡ್ಸೋಕ್ಕೆ ಅಂತ. ಅವನ ಜೊತೆ ಮಾತಾಡಿಕೊಂಡು ನಮ್ಮ ಅತ್ತೆ ಮಗಳ ಜೊತೆನೂ ಸ್ವಲ್ಪ ಮಾತಾಡಿಕೊಂಡು ಅದಾದಮೇಲೆ ಊಟಕ್ಕೆ ಹೋಗೋಣ ಅಂತ ಎಲ್ಲ ಎದ್ದೋದ್ವಿ. ಎಲ್ಲ ಎದ್ದೋಗಿ ನೋಡಿದ್ರೆ ತುಂಬ ರಶ್ ಇತ್ತು ಊಟದ ಹತ್ರ. ಅದಕ್ಕೆ ಮತ್ತೆ ಬಂದು ತುಂಬ ದಿನ ಆದಮೇಲೆ ಸಿಕ್ಕಿದ್ವಲ್ಲ, ಎಲ್ಲ ಕೂತ್ಕೊಂಡು ಮತ್ತೆ ಸ್ವಲ್ಪ ಹೊತ್ತು ಮಾತಾಡಿದ್ವಿ. ಮಾತಾಡೆಲ್ಲ ಮುಗಿಸ್ಕೊಂಡು ಮತ್ತೆ ಊಟದ ಹತ್ರ ಹೋದ್ವಿ. ಅಲ್ಲಿ ಊಟ ಎಲ್ಲ ಮಾಡಿಕೊಂಡು ಬೀಗ್ರೂಟಕ್ಕೆ ಹೋಗಿದ್ದು ನಾವು. ಊಟ ಎಲ್ಲನೂ ಮುಗಿಸಿ ನೆಕ್ಸ್ಟು ಮನೆ ಹತ್ರ ಬಂದ್ವಿ. ಮನೆ ಹತ್ರ ಏನೇನು ಮಾಡಿದ್ವಿ ಹೇಳ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ.